श्रीमद् जगद्गुरु पंचाचार्य महाराज की, श्री सद्गुरु शरण शिवलिंगेश्वर महाराज की, आदिशक्ति माता की, शिव सांब जय नमः। सर्वलोकोपकाराय यो देव परमेश्वरः चरत्य अतिथिरूपेण नमस्ते जंगमात्मने। प्रातस्मरणीय आराध्य जगद्गुरु ರೇಣುಕಾದಿ ಪಂಚಾಚಾರ್ಯರನ್ನ ಮನೋಮಂದಿರದಲ್ಲಿ ಸದಾವಕಾಲ ಸ್ಮರಿಸಿ ಧ್ಯಾನಿಸಿ, ವಚನ ಪಿತಾಮಹ ಪರಮ ಪೂಜ್ಯ ಆದ್ಯ ಜಗದ್ಗುರು ದೇವರ ದಾಸಿಮಾರ್ಯರನ್ನ ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಎನ್ನ ಆರಾಧ್ಯ ದೈವ ಜಡಶಾಂತ ಶಿವಯೋಗಿಯನ್ನ ಹೃದಯ ಮಂದಿರದಲ್ಲಿ ಸದಾವಕಾಲ ಪೂಜಿಸಿ, ಮಾದನಪುರಿಗೆ ಪುಣ್ಯ ಕ್ಷೇತ್ರದ ಆರಾಧ್ಯ ದೈವ ಸಮಸ್ತ ನಾಡಿನ ಭವರೋಗವನ್ನು ದೂರ ಮಾಡಿ ಸಮಸ್ತ ಮನುಕುಲದ ಉದ್ಧಾರಕ್ಕಾಗಿ ಜನ್ಮ ತಾಳಿ ಬಂದಂತಹ ಮಹಾಯೋಗಿ, ಪುಣ್ಯ ಪುರುಷ, ಪವಾಡ ಪುರುಷ, ಪುರಾಣದ ಚರಿತ್ರ ನಾಯಕರಾದಂತಹ ಶ್ರೀಮಠದ ಕರ್ತೃ ಮಹಾಪುರುಷ ಶರಣ ಶಿವಲಿಂಗೇಶ್ವರರ ಕರ್ತೃಗತಿಗೆ ಅನಂತ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಅಂತಹ ಮಹಾತ್ಮ ಶರಣ ಶಿವಲಿಂಗೇಶ್ವರರ 150ನೇ ವರ್ಷದ ಶತಮಾನೋತ್ತರ ಸುವರ್ಣ ಮಹೋತ್ಸವ, ಬಹುತೇಕ ಈ ಕಾರ್ಯಕ್ರಮ ಇದು ಜನ್ಮದಾಗ ಒಂದು ಸಾರಿ ಸಿಗುವಂತಹ ಕಾರ್ಯಕ್ರಮ. ಈಗಿನ ಕಾಲಘಟ್ಟದಾಗ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯ ಸರ್ಕಾರ ಕೊಡುವಂತಹ ಪಂಚಭಾಗ್ಯಗಳಲ್ಲ. ಆ ಮಹಾತ್ಮ ಶರಣ ಶಿವಲಿಂಗೇಶ್ವರರ ಚರಿತ್ರೆಯನ್ನು ಹೇಳುವಂತಹ ಸೌಭಾಗ್ಯ ಸಿಕ್ತಲ್ಲ, ಬಹುತೇಕ ಇದು ನಮ್ಮ ಜನ್ಮ ಪಾವನ. ಇಂತಹ ಮಹಾತ್ಮನ ಮಹಾಪುರಾಣದ ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮತ್ತು ಶರಣ ಶಿವಲಿಂಗೇಶ್ವರರ ಶತಮಾನೋತ್ಸವ ಸುವರ್ಣ ಮಹೋತ್ಸವದ ಈ ಎಲ್ಲ ಕಾರ್ಯಕ್ರಮದ ಗೌರವ ಅಧ್ಯಕ್ಷತೆಯನ್ನು ವಹಿಸಿ ನಮಗೂ ತಮಗೂ ನಡೆಯುವಂತಹ ಮುಂದಿನ ಎಲ್ಲ ಕಾರ್ಯಗಳಿಗೂ ಕೂಡ ಮಾರ್ಗದರ್ಶನ ಆಶೀರ್ವಾದವನ್ನು ಕರುಣಿಸುತ್ತಿರುವಂತಹ ಗೌರವಾಧ್ಯಕ್ಷರಾದ ಪೂಜ್ಯಪಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಅಭಿನವ ಶಿವಲಿಂಗ ಮಹಾಶಿವಯೋಗಿಗಳವರ ಅಡಿದಾವರೆಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆ ಈ ಮಹಾಪುರಾಣದ ಉದ್ಘಾಟನೆಯನ್ನ ತಮ್ಮ ಲಿಂಗ ಹಸ್ತದಿಂದ ಉದ್ಘಾಟಿಸಿಕೊಟ್ಟಂತಹ ಮೈಂದರಿಗೆಯ ಪರಮ ಪೂಜ್ಯ ಶ್ರೀ ಶಟಸ್ಥಳ ಬ್ರಹ್ಮ ಅಭಿನವ ರೇವಣಸಿದ್ಧ ಪಟ್ಟದೇವರಲ್ಲಿಯೂ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಮಠದೊಂದಿಗೆ ಸದಾಕಾಲ ಆತ್ಮೀಯತೆಯನ್ನು ಇಟ್ಟುಕೊಂಡು ಇದೇ ಗ್ರಾಮದಲ್ಲಿ ಹುಟ್ಟಿ ಬಂದಂತಹ ಪೂಜ್ಯರಾದ ಮೈಂದರ್ಗಿ ಸಿದ್ಧಾಶ್ರಮ ವಿರಕ್ತ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಮೃತ್ಯುಂಜಯ ಮಹಾಸ್ವಾಮಿಗಳವರಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶರಣ ಶಿವಲಿಂಗೇಶ್ವರರ ಆತ್ಮೀಯ ಸಹೃದಯದ ಸದ್ಭಕ್ತರಾಗಿ ದೂರದ ಅಮೇರಿಕ ದೇಶದಲ್ಲಿ ಬಸವ ಸಮಿತಿಯ ಅಧ್ಯಕ್ಷರಾಗಿ ಈ ಊರಿನ ಕೀರ್ತಿ, ನಮ್ಮ ಧರ್ಮದ ಕೀರ್ತಿ, ಬಸವಾದಿ ಶಿವಶರಣರು ನಡೆಸಿಕೊಟ್ಟಂತಹ ಅನುಭವ ಮಂಟಪದ ಅನೇಕ ರೀತಿಯಾದಂತಹ ಲೀಲೆಗಳನ್ನು ಬಸವ ಸಮಿತಿಯ ಅಧ್ಯಕ್ಷರಾಗಿ, ಎಲ್ಲಿ ಬಸವ ಸಮಿತಿ ಅಂತಂದರೆ ಸಪ್ತ ಸಾಗರ ಆಚೆಗಿರುವಂತಹ ಅಮೇರಿಕ, ಯುಎಸ್ಒದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಈ ಊರಿನ ಕುವರರಾದಂತಹ ಶ್ರೀಮಾನ್ ಶ್ರೀಶೈಲಪ್ಪ ಹಾದಿಮನಿ ಸಾಹೇಬರಲ್ಲಿ ಶರಣುಗಳನ್ನು ಸಮರ್ಪಣೆ ಮಾಡಿ, ಅಂಥವರಿಗೆ ಬಹಳ ದೊಡ್ಡದಾದಂತಹ ಕನಸು, ನಾನು ಅಷ್ಟು ದೂರದೊಳಗೆ ಹೋದ್ರೂ ಕೂಡ
ಎನ್ನ ಆರಾಧ್ಯ ದೈವ ಶರಣ ಶಿವಲಿಂಗೇಶ್ವರರ ತೋರಿಸಿಕೊಟ್ಟಂತಹ ಭಕ್ತಿಯ ಮಾರ್ಗದೊಳಗೆ ನಾನು ನಡೆದಿದ್ದೇನೆ. ನಾನು ಹುಟ್ಟು ಬಂದಂತಹ ಊರೊಳಗೂ ಕೂಡ ನನ್ನ ಆರಾಧ್ಯ ದೈವನ ಹೆಸರ ಮೇಲೆ ಏನಾದರೂ ಒಂದು ಕಾರ್ಯವನ್ನು ಮಾಡಬೇಕಂತ ಹೇಳಿ ಇಚ್ಛೆಯನ್ನು ಮಾಡಿ ಈ ಗ್ರಾಮದಲ್ಲಿಯೂ ಕೂಡ ಶರಣ ಜ್ಯೋತಿ ಶಿಕ್ಷಣ ಸಂಸ್ಥೆಯನ್ನ ನಿರ್ಮಾಣ ಮಾಡಿ ಸ್ಥಾಪನೆ ಮಾಡಿ ಅನೇಕ ಬಡ ಮಕ್ಕಳ ಉದ್ಧಾರವನ್ನು ಗೈತಿರುವಂತಹ ಶಿಕ್ಷಣ ಪ್ರೇಮಿಗಳು ಕೂಡ ನಮ್ಮ ಶ್ರೀಶೈಲಪ್ಪ ಹಾದಿಮನಿಯವರಿದ್ದಾರೆ. ಅಂತಹ ಹಾದಿಮನಿ ಸಾಹೇಬರಿಗೂ ಕೂಡ ಕಾರ್ಯಕ್ರಮದ ವತಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನು ಮಾಡಿ, ಇನ್ನು ಅವರ ಸಹೋದರರಾದಂತಹ ಶ್ರೀ ಪ್ರಕಾಶ್ ಹಾದಿಮನಿ ಸಾಹೇಬರು ಅವರು ಬಹಳ ದೊಡ್ಡದಾದಂತಹ ಒಂದು ಹುದ್ದೆ ಒಳಗಿದ್ದಂಥವ್ರು. ಏನಪ್ಪ ಅಂತ ದೊಡ್ಡ ಹುದ್ದೆ ಅಂತಂದ್ರೆ ಇವತ್ತೆಲ್ಲ ನಾವು ನಿರ್ಭಯದಿಂದ ಇಲ್ಲಿ ಕುಂತಿದ್ದೇವೆ, ನಾವು ಪುರಾಣ ಹೇಳಾಗತ್ತೀವಿ, ನೀವು ಪುರಾಣ ಮಾಡಾಗತ್ತೀರಿ, 21 ದಿವಸಕ್ಕೂ ಕೂಡ ತಾವೆಲ್ಲ ಬರ್ತೀರಿ ಅಂತಂದ್ರೆ ನಾವೆಲ್ಲ ಸುರಕ್ಷಿತವಾಗಿ ಇರಬೇಕು ಅಂತಂದ್ರೆ ನಮ್ಮ ಗಡಿಯನ್ನ ಕಾಯುವಂತಹ ಯೋಧರು ಅವರು ಬಹಳ ಸದೃಢರಾಗಿರ್ಬೇಕಾಗ್ತದ. ಅಂತಹ ಯೋಧರ ಯೋಗಕ್ಷೇಮವನ್ನ ನೋಡ್ಕೊಂಡಂತಹ ವೈದ್ಯರು ಅಂತಂದ್ರೆ ಅದು ನಮ್ಮ ಪ್ರಕಾಶ್ ಹಾದಿಮನಿ ಸಾಹೇಬರು. ನಿವೃತ್ತ ಸೈನ್ಯ ಅಧಿಕಾರಿಗಳಾದಂತಹ ನಮ್ಮ ಪ್ರಕಾಶ್ ಹಾದಿಮನಿ ಸಾಹೇಬರು ಕೂಡ ವೈದ್ಯರು ಕೂಡ ಇಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ಅನಂತ ಸ್ವಾಗತವನ್ನು ಸಲ್ಲಿಸಿ, ಹಾಗೆ ಈ ಕಾರ್ಯಕ್ರಮದ ಒಂದು ಚೈತನ್ಯವನ್ನು ಹೆಚ್ಚಿಸಬೇಕಾದ್ರೆ ಸಂಗೀತ ಅನ್ನೋಂಥದ್ದು ಬಹಳ ಮುಖ್ಯ. ಸಂಗೀತಗಾರರು ನಿಮ್ಮನ್ನೆಲ್ಲ ಹಿಡಿದಿಟ್ಕೊಳ್ಳೋಕ ಬಹಳಷ್ಟು ನಿಮ್ಮ ಮನಸ್ಸುಗಳನ್ನು ಕೇಂದ್ರೀಯಾಗಿಟ್ಕೊಳ್ಬೇಕು ಅಂತಂದ್ರೆ ಸಂಗೀತದ ರಸದೌತಣ ಬೇಕೇ. ಸಂಗೀತ, ಸಾಹಿತ್ಯ, ಕಲಾ ಈ ಮೂರು ಕೂಡ ಮನುಷ್ಯನಿಗೆ ಬಹಳ ಅವಶ್ಯಕತೆ ಇದ್ದಂಥದ್ದು. ಯಾರು ಈ ಮೂರರೊಳಗ ಸಂಗೀತ, ಸಾಹಿತ್ಯ ಮತ್ತು ಕಲೆಗಳೊಳಗ ಯಾರು ಆಸಕ್ತಿ ಇರಂಗಿಲ್ಲ ಅವ್ರಿಗೆ ಹೇಳ್ತಾರೆ ಕಾಲು, ಬಾಲ ಮತ್ತು ಕೋಡಿರ್ಲಾರ್ದಂತಹ ಪಶುಗಳ ಸಮಾನ ಅಂತ ಅವರ ಜೀವನ. ಹೀಗಾಗಿ ಪಶುಗಳಾಗೋದಕ್ಕಿಂತನೂ ಕೂಡ ಮನುಷ್ಯರೊಳಗೆ ಪಶುಪತಿನಾಥನ ಸೇವೆಯನ್ನ, ಆತನ ಧ್ಯಾನವನ್ನ ಮಾಡಬೇಕು ಅಂತಂದ್ರೆ ಸಂಗೀತಗಾರರಿರ್ಬೇಕು. ಅಂತಹ ಸಂಗೀತದೊಳಗ ಒಬ್ಬ ಧೀಮಂತ ವ್ಯಕ್ತಿಗಳು ಅಂತಂದ್ರೆ ಅದು ನಮ್ಮ ಶಿವರುದ್ರಯ್ಯ ಸ್ವಾಮಿಗಳು ಗೌಡಗಾಂವ್. ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮವಲ್ಲ, ಇನ್ನು ಮುಂದಿನ ಎಲ್ಲಾ ಕಾರ್ಯಕ್ರಮಗಳೂ ಕೂಡ ಅವರು ತಮ್ಮ ಸಂಗೀತ ಸೇವೆಯನ್ನು ಸಲ್ಲಿಸ್ತಾರೆ. ಬಹುತೇಕ ಈ ಕಡೆ ನಾನೇನು ಎದುರೊಳಗೂ ಕೂಡ ಕಡಿಮೆ ಇಲ್ಲ ಅಂತ ಹೇಳಿ ತಾ ಬಲ ನಾನು ಬಲ, ಈ ಎರಡೂ ಸಂಗೀತಗಳು ಹೆಂಗಪ್ಪ ಅಂತಂದ್ರ ಕವಿರತ್ನ ಕಾಳಿದಾಸದಾಗ ಒಂದು ಮಾತು ಬರ್ತದ, ಉಪಮಾ ಕಾಳಿದಾಸಸ್ಯ ಅರ್ಥ ಗೌರವೇ ಭಾರ್ಗ ಕವಿ ಬದಲಾಲಾತೆ ದಂಡಿನ ಕವಿ ತ್ರಯೋರ್ ಸಂತಿ ಭೋಜರಾಜನ ಆಸ್ಥಾನಂ ಅಂತ ಹೇಳಿ ಹೇಳ್ತಾರೆ. ಅಂದ್ರ ಕಾಳಿದಾಸ ಹೇಳ್ತಾನೆ ಭೋಜರಾಜ ನಿನ್ನ ಬಳಿ ಎಷ್ಟೇ ಸಂಪತ್ತದ, ಎಷ್ಟೇ ವೈಡೂರ್ಯಗಳದಾವ, ಎಷ್ಟೇ ನಾನಾ ರೀತಿಯಾದಂತಹ ರತ್ನಗಳದಾವ, ಬಹುತೇಕ ಎಲ್ಲ ರತ್ನಗಳಿಂದ ನಿನ್ನ ಇದಕ್ಕೆ ಸಂಸ್ಥಾನಕ್ಕೆ ಶೋಭೆ ಅಲ್ಲ, ನಿನ್ನ ಸಂಸ್ಥಾನಕ್ಕೆ ನಿಜವಾದಂತಹ ಶೋಭೆ ಅಂತಂದ್ರ ಉಪಮೆಯನ್ನ ಕೊಡುವಂತಹ ಕಾಳಿದಾಸ ನಿನ್ನ ಆಸ್ಥಾನದೊಳಗದನ. ಅಷ್ಟೇ ಅರ್ಥ ಗೌರವ ಗಾಂಭೀರ್ಯದಿಂದ ಹಾಡುವಂತಹ ಭಾರ್ಗವ ಕವಿ ನಿನ್ನ ಆಸ್ಥಾನದೊಳಗದನ. ಆ ಹಾಡಿನ ತಕ್ಕ ಹಾಗೆ ಪದಗಳಿಗೆ ಲಲತೆಯನ್ನು ಕೂಡಿಸಿಕೊಟ್ಟು ಅಲ್ಲಿ ತಬಲಾ ನುಡಿಸುವಂತಹ ದಂಡಿನ ಕವಿ ನಿನ್ನೊಳಗದನ. ಹೀಗಾಗಿ ಈ ಲೋಕದೊಳಗ ಭೋಜರಾಜನ ಹೆಸರು ಉಳಿಸಬೇಕು ಅಂತಂದ್ರ ಈ 3 ಜನ ಸಂಗೀತ, ಸಾಹಿತ್ಯ ಕಲೆಗಳುಳ್ಳುವಂತಹ ಈ ಕಲೆಗಾರರಿಂದಲೇ ನಿನ್ನ ಹೆಸರು ಉಳಿತದ ಅಂತ ಹೇಳಿದ್ದ. ಹೀಗಾಗಿ ಅಂತಹ ಅರ್ಥ ಗೌರವವನ್ನು ತಂದು ಕೊಡುವಂತಹ ಸಂಗೀತ ಕಲಾವಿದರು ಈ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಶರಣುಗಳನ್ನು ಹೇಳಿ, ಹಾಗೆ ನಮ್ಮ ನಂದಿ ಸೇವೆಯನ್ನು ಮಾಡುತ್ತಿರುವಂತಹ ಹಿರಿಯ ಜೀವರಲ್ಲಿಯೂ ಕೂಡ ಅನಂತ ಶರಣುಗಳನ್ನು ಹೇಳಿ, ಅದೇ ರೀತಿ ಒಳಗೆ ಈ ಕಾರ್ಯಕ್ರಮವನ್ನು ಸಂಘಟಿಸಿದಂತಹ ಯಾವತ್ತು ನಮ್ಮ ಶ್ರೀ ಶರಣ ಮಠದ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನೇ ಮೊದಲು ಮಾಡಿಕೊಂಡು ಸರ್ವ ಸದಸ್ಯ ಪದಾಧಿಕಾರಿಗಳೇ, ಹಾಗೆ ವಿಶೇಷವಾಗಿ ನಿರೂಪಣೆ ಸೇವೆಯನ್ನು ಮಾಡುತ್ತಿರುವಂತಹ ಎಲ್ಲ ನಮ್ಮ ನಿರೂಪಕ ತಂಡದ ಎಲ್ಲ ಹಿರಿಯರಿಗೂ, ಹಾಗೆ ವಿಶೇಷವಾಗಿ ಈ ಎಲ್ಲ ಕಾರ್ಯಕ್ರಮದ ಪುಣ್ಯ ಫಲವನ್ನು ಪಡಿಲಿಕ್ಕಾಗಿ ಬಂದಂತಹ ಯಾವತ್ತು ಗ್ರಾಮದ ತಾಯಿ ಬಳಗವೇ, ಹಾಗೆ ಗ್ರಾಮದ ಸಮಸ್ತ ದೈವದವರೇ, ಶರಣುಗಳೇ, ಶರಣ ಬಂಧುಗಳೇ, ನಿಮ್ಮೆಲ್ಲರ ಮನೋಮಂದಿರದಲ್ಲಿ ಅಚಿಂತ್ಯವಾಗಿ ಕೂತಂತಹ ಪರಶಿವ ಜ್ಯೋತಿಗೆ ಶರಣೂ ಶಿವಶರಣಾರ್ಥಿಗಳು. ಇನ್ನೂ ವಿಶೇಷವಾಗಿ ಇನ್ನೊಬ್ಬರಿಗೆ ಯಾರಿಗೆ ನಾವು ಧನ್ಯವಾದಗಳು ಹೇಳಬೇಕು ಅಂತಂದ್ರೆ,
ಈ ಕಾರ್ಯಕ್ರಮ ಬಹಳಷ್ಟು ತಯಾರಿಯನ್ನು ಇಟ್ಟುಕೊಂಡು ಮಾಡುವಂತಹ ಕಾರ್ಯಕ್ರಮ ಆಗಿತ್ತು. ಯಾಕೆ ಅಂತಂದ್ರೆ ಸುಮಾರು 1 ವರ್ಷಗಳಿಂದನೂ ಕೂಡ ಇದು ತಯಾರಿ ನಡೆದ. ನಮಗೆಲ್ಲ ಶರಣರ ಆಶೀರ್ವಾದ, ಶರಣರ ಯೋಗ ನಮಗೆಲ್ಲ ಚಲೋನೆ ತಂದುಕೊಡ್ತದ. ಕಾರ್ಯಕ್ರಮ ಎಲ್ಲ ರೀತಿಯೊಳಗೆ ಯಶಸ್ವಿ ಆಗ್ತದ ಅನ್ನಂತಹ ಪೂರ್ಣ ಪ್ರಮಾಣದ ವಿಶ್ವಾಸ ನಮಗೆ ಶರಣರ ಅಡಿಹಾವರುಗಳಲ್ಲಿ. ಅಷ್ಟಲ್ಲದೆ ಇನ್ನೊಂದು ಸ್ವಲ್ಪ ಅಂಜಿದ್ದು ಎದಕ್ಕಪ್ಪ ಅಂತಂದ್ರೆ, ನಾವೇನು ಪುರಾಣ ಹೇಳಾಗತ್ತೀವಿ, ಶಿವರುದ್ರಾಯ ಗಾವಾಗಂತಹ ದೊಡ್ಡ ಕಲಾವಿದರು ಬರಾಗತ್ತಾರ, ಅವರೆಲ್ಲ ವೇದಿಕೆ ಮೇಲೆ ಕುಂತು ಹಾಡ್ಬೇಕಾದ್ರೆ ನಾವು ಎಲ್ಲ ನಿಮ್ಮಂಗೆ ಕೆಳಗೆ ಕುಂತು ಅವ್ರ ಹಾಡನ್ನು ಕೇಳದವ್ರಿದ್ದೀವಿ. ಇವತ್ತು ಅಂಥವ್ರು ಇವತ್ತು ನಮಗೆ ಸಮಯ ಕೊಟ್ಟಾರ, ತನ್ನ ಬಳಕ ಅವ್ರ ಧ್ವನಿ ಚೆನ್ನಾಗಿ ಮುಟ್ಟಬೇಕಲ್ಲ ಎಲ್ಲರಿಗೂ, ಮತ್ತು ಅವ್ರ ಹಾಡಕ್ಕೂ ಕೂಡ ಹುಮ್ಮಸ್ಸು ಬರಬೇಕಲ್ಲ. ಆ ಹುಮ್ಮಸ್ಸು ಬರಬೇಕಾದ್ರೆ ಮೈಕ್ಗಳು ಸರಿ ಇರಬೇಕು. ಇಬ್ಬರಿಗಾಗಿ ಭಾಳಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ. ಮೈಕಿನ ಸಮಸ್ಯೆ ಭಾಳ ಇತ್ತು. ನಾವು ಎಲ್ಲ ನಮ್ಮ ಹಿರಿಯರು ಎಲ್ಲ ಚಳಿಗೇರಿ ಬಂದಾಗ ಅದೇ ಹೇಳ್ತಿದ್ದ, ಮೈಕಿಂದ ಏನ್ರಿ ವ್ಯವಸ್ಥೆ ಮಾಡ್ರಿಪ್ಪ, ಮೈಕಿಂದ ಏನ್ರಿ ವ್ಯವಸ್ಥೆ ಮಾಡ್ರಿಪ್ಪ ಅಂತ ಹೇಳಿ ಅವರೆಲ್ಲ ಹೇಳಿದ್ರು. ಏನು ಚಿಂತೆ ಮಾಡಬಾರ್ದು ಬುದ್ಧಿ, ಅದೆಲ್ಲ ಚಲೋನೆ ಆಗ್ತದ ತಂದ್ರು. ಬಹುತೇಕ ನಮ್ಮ JCP ಮಲ್ಲು ಎಂಪ್ಲಿಫೈಯರ್ ಮೇಲೆ ಕುಂತಾನ ತಂದ ಒಳಗೆ ಅದನ್ನು ಕೂಡ ಭಾಳ ಯಶಸ್ವಿನೇ ಆಗ್ತದೆ, ಏನೂ ತೊಂದರೆ ಬರಂಗಿಲ್ಲ ಅಂತ ಹೇಳಿ ನಾನು ನಂಬಿದ್ದೇನೆ. ಇಷ್ಟೇ ಅಪ್ಪ, ಇನ್ನು ಕಾರ್ಯಕ್ರಮ ಮುಗಿಯೋ ತನಕ ನಿನ್ನ ಸೀಟ್ ಯಾವ್ದಂದ್ರೆ ಎಂಪ್ಲಿಫೈಯರೇ. ಮತ್ತು ಅದ್ರ ಜೊತೆಗೆ ನಮ್ಮ ಪ್ರಭಾಕರ್ ಅಣ್ಣವರು ಅವ್ರು ಒಂದು 7-8 ಮಂದಿ ಅದಾರ ನಮ್ಮ ಸುಪುತ್ರಾಗ. ಅದೆಲ್ಲ ಹಿಡ್ಕೊಂಡು ಮಾಡಿಕೊಂಡು ನಿಮ್ಮ ಕೆಲಸ ಏನಪ್ಪ ಅಂತಂದ್ರೆ, ಇವತ್ತು ಯಾರು ಸೆಟ್ ಮಾಡಿರಲ್ಲ ಕರೆಕ್ಟ್ ಐತೆ ಅಲ್ಲ, ಹಿಂಗಾಗಿ ಕೊನೆಯ ತನಕನೂ ತಾವು ಇರ್ರಿ ಅಂತ ಹೇಳಿ ಇನ್ನು ಪುರಾಣ ಪ್ರಾರಂಭ ಮಾಡಬೇಕು. ನಾನು ಪುರಾಣ ಪ್ರಾರಂಭ ಆಗೋಕ್ಕಿಂತ ಮೊದಲು ಮೈಲಾರ ಬಸವಲಿಂಗ ಶರಣರು ಅಂತ ಹೇಳಿ ಒಬ್ಬ ಬಹಳ ದೊಡ್ಡದಾದಂತಹ ತ್ರಿಪದಿ ಕವಿಗಳಾಗೋದು. ಅವರು ಅನೇಕ ತ್ರಿಪದಿಗಳನ್ನ ಬರೆದಾರ. ಆ ತ್ರಿಪದಿಗಳೊಳಗೆ ನನಗೆ ಮನಸ್ಸಿಗೆ ಬಹಳಷ್ಟು, ಇವತ್ತು ಈ ವೇದಿಕೆ ಬಂದು ಕುಂದ್ರಾಗತ್ತೇನೆ. 5 ತಿಂಗಳ ಹಿಂದೆ ನನಗೆ ಇದು ಆಮಂತ್ರಣ ಬಂದದ. 5 ತಿಂಗಳ ಹಿಂದೆ ಸಂಗೀತಗಾರರಿಗೆ ಈ ವಿಚಾರಗಳಿಗೆ ಹೇಳೇವಿ. ಬೇರೆ ಊರಾಗ ಪುರಾಣ ಪ್ರವಚನ ಮಾಡೋದು ನಮಗೆ ಬಹಳ ವಚನ. ಆದ್ರೆ ಈ ಊರೊಳಗೆ, ಅದರೊಳಗೆ ಈ ವೇದಿಕೆ ಒಳಗೆ, ಈ ವೇದಿಕೆ ಸಾಮಾನ್ಯವಾದಂತಹ ವೇದಿಕೆ ಅಲ್ಲ. ಪ್ರವಚನ ಭಾಸ್ಕರ, ಪ್ರವಚನಾಚಾರ್ಯರಾದಂತಹ, ಜಗತ್ತಿಗೆ ಜ್ಯೋತಿಯನ್ನು ಬೆಳೆಸಿದಂತಹ ಸಿದ್ದೇಶ್ವರ ಅಪ್ಪಗಳು ಬಂದು ಕುಂತು ಹೇಳಿದಂತಹ ಪುರಾಣ ವೇದಿಕೆ ಇತ್ತಿದು. ಉಪ್ಪಿನ ಬೆಟ್ಟಿಗೇರಿ ಸ್ವಾಮಿಗಳು ಬಂದು ಕುಂತು ಹೇಳಿದಂತಹ ವೇದಿಕೆ ಇದು. ನಾನಿ ಎನ್ನುವಂತಹ ಎಲ್ಲಾ ಪಂಡಿತ ಪಾಮರರು ಬಂದು ಕುಂತು ಹೇಳಿದಂತಹ ವೇದಿಕೆ ಅದ ಇದು. ಇಂತಹ ವೇದಿಕೆ ಬಹಳ ಸಣ್ಣವ, ಶರೀರದಾಗ ಸ್ವಲ್ಪ ನೋಡಕ್ಕೆ ದಪ್ಪ ಕಾಣಿಸ್ತಿರ್ಬೇಕು, ಆದ್ರೂ ಕೂಡ ಇನ್ನೂ ಬಹಳಷ್ಟು ಲಘು ಬಾಲಕಿದ್ದೇನೆ. ಇಂಥದ್ರೊಳಗೆ ನನಗೆ ಶರಣರು ಇವತ್ತು ನನಗೆ ಬಹುತೇಕ ಹೇಳಿದವರು ಅವರೇ, ಅದನ್ನು ಕೂಡ ಹೇಳಿಸ್ತಾವ ಕರ್ತರು ಶರಣ ಶಿವಲಿಂಗೇಶನೇ ಇರಬೇಕಲ್ಲ ಅಂತ ಹೇಳಿ ಅನ್ಕೊಂಡು ಅಂಜಿಕೊಂತ ಈ ಪುರಾಣವನ್ನು ನಾನು ಹೇಳಿದೆ. ಆದ್ರೆ ಇವೆಲ್ಲವನ್ನ ಶರಣರ ಚರಿತ್ರೆಯನ್ನು ಹೇಳಬೇಕಾದ್ರೆ ನನಗೆ ಆ ತ್ರಿಪದಿ ಬಹಳ ಮನಸ್ಸಿಗೆ ಗೊತ್ತಿತ್ತು. ಅದರೊಳಗ ಆ ಮೈಲಾರ ಬಸವಲಿಂಗ ಶರಣರು ಅವರು ಗುರುಗಳ ಕುರಿತಾಗಿ ಒಂದು ಮಾತನ್ನು ಬರೀತಾರೆ. ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೇನು, ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೇನು, ನೀನೇ ಒಳಪಕ್ಕು ಏನು ನುಡಿಸಿದರೆ ನಾ ನುಡಿವೇನೇ ಗುರುವೇ ಕೃಪೆಯಾಗು ಅಂತ ಹೇಳಿ ಬರೆದಂತಹ ಮಾತು. ಹೀಗಾಗಿ ಸ್ವಾನುಭಾವದ ನೆಲೆಯನ್ನ ಅರಿತಿಲ್ಲ. ಶರಣರ ಚರಿತ್ರೆ ಹೀಗೇ ಐತಿ ಅನ್ನೋಂಥದ್ದನ್ನು ನಾನು ಓದಿರ್ಬೇಕೇ ವಿನಃ ಅದನ್ನು ನನ್ನ ಅನುಭವಕ್ಕಿಲ್ಲ. ಆದ್ರೆ ಅದನ್ನ ಅನುಭವಕ್ಕೆ ತಂದು ನಿಮ್ಮ ಮುಂದೆ ನಾನು ನುಡಿಬೇಕು ಅಂತಂದ್ರೆ ಬಹುತೇಕ ಅದು ನನ್ನ ಅಧ್ಯಯನದಿಂದ, ನನ್ನ ಪ್ರವಚನ ಶೈಲಿಯಿಂದ ಅದು ಹೇಳ್ತೀನಿ ಅಂತಂದ್ರೆ ಅದು ಅಸಾಧ್ಯ. ಅದನ್ನೆಲ್ಲ ಚರಿತ್ರೆಯನ್ನ ಹೇಳಬೇಕಾದ್ರೆ ಆ ಸದ್ಗುರುನಾಥ ಸಾಧು ಮಹಾರಾಜ ಶರಣ ಶಿವಲಿಂಗೇಶ್ವರರೇ ನನ್ನ ಒಳಗೆ ಬಂದು ಹೇಳಿದಂತಹ ಮಾತುಗಳೇ ಶರಣರ ಚರಿತ್ರೆ ಆಗಲಿಕ್ಕೆ ಸಾಧ್ಯ ಅದ ಅಂತ ಹೇಳಿ ನಾನು ಮೊದಲಿಗೆ ಹೇಳಿರ್ತೇನೆ. ಹೀಗಾಗಿ ಅಂತಹ ಸದ್ಗುರುನಾಥರು ಬಹುತೇಕ ಏನೆಲ್ಲ ಇದ್ದರೆ ಏನು ಈ ಜೀವನದೊಳಗೆ ಗುರು ಹಿರಿಯರಿಗೆ ಶಿರವ ಭಾಗಿಸಿದರೆ ನರ ಸುರರು ಎರಗಿ ಕೈಲಾಸ ಎತ್ತರಕ್ಕೆ ಒಯ್ಯುವರು ಸರ್ವಜ್ಞ ಅಂತ ಹೇಳ್ಕೊಂತ ಬರ್ತಾರೆ. ಯಾರು ನಿಜವಾಗಲೂ ಗುರುವಿನ ಪಾದಕ್ಕೆ ಹಿರಿಯರ ಮಾತುಗಳಿಗೆ ನಾವು ಶಿರಭಾಗಿ ಕಿವಿಕೊಟ್ಟು ಕೇಳ್ತೇವಲ್ಲ, ಅಂತಹ ಕಿವಿಕೊಟ್ಟು ಕೇಳಿದಂತಹ ನರರಿಗೆ ನರ ಸುರ ದೇವತೆಗಳು ಇವರೆಲ್ಲರೂ ಕೂಡ ಕೈಲಾಸಕ ಪಲ್ಲಕ್ಕಿ ಒಳಗ ನಮಗೆ ತಗೊಂಡು ಹೋಗ್ತಾರ ಅಂತ ಹೇಳಿ ಸರ್ವಜ್ಞ ಕವಿ ಹೇಳುವಂತಹ ಮಾತು. ಹೀಗಾಗಿ ಆ ಮಹಾತ್ಮ ಶರಣ ಶಿವಲಿಂಗೇಶ್ವರರ ಚರಿತ್ರೆಯನ್ನ ಬಹಳ ಅಗಮ್ಯವಾಗಿ ಐತದ ವಿಷಯ. ಬಹಳ ವಿಶೇಷವಾಗಿ
ಆ ಕವಿಗಳು ಮಡಿವಾಳಪ್ಪನವರು ಆ ಚರಿತ್ರೆಯನ್ನು ಬರೆದವರಾಗಿದ್ದಾರೆ. ಹೀಗಾಗಿ 21 ದಿವಸಗಳ ಕಾಲ ಅಮ್ಮ ನೀವೆಲ್ಲರೂ ಕೂಡ ತಪ್ಪಲಾರೆ ಬರಬೇಕು. ಯಾಕೆ ಬರಬೇಕು ಅಂತಂದ್ರ ಆತನಿಗೆ ಸದ್ಗುರು ಶರಣ ಶಿವಲಿಂಗೇಶ್ವರ ಅಂತ ಹೇಳಿ ಕರೆದೇವು. ಯಾರಿಗೆ ಸದ್ಗುರು ಅಂತೇಳಿ ಅನ್ನಕ್ಕೆ ಬರ್ತದ ಅಂತಂದ್ರ ಈ ಗುರುವಿಗೆ ಎಂತಹ ದಿವ್ಯವಾದಂತಹ ಶಕ್ತಿ ಇರ್ತದ ಅಂತಂದ್ರೆ ಸಿದ್ಧಾಂತ ಶಿಖಾಮಣಿ ಒಳಗ ಜಗದ್ಗುರು ರೇಣುಕ ಭಗವತ್ಪಾದರು ಹೇಳುವಂತಹ ಒಂದು ಮಾತು ಏನು ಅಂತಂದ್ರೆ, ಸೂರ್ಯನ್ ವಿನಃ ಗುರುರೇವ ಪ್ರಕಾಶ ಯತಿ ದೇಹಿನ ಕೋವ ಸೂರ್ಯನ್ ವಿನಃ ತಮಸೋ ವಿವರ್ತಕ ಅಂತ ಹೇಳುವಂತಹ ಮಾತು ಏನು ಅಂತಂದ್ರೆ, ಈ ಜಗತ್ತಿಗೆ ಚೈತನ್ಯ ಬರಬೇಕು ಅಂತಂದ್ರೆ ಯಾರಿಂದ ಚೈತನ್ಯ ಸಿಗ್ತದ ಅಂತಂದ್ರ, ಯಾವಾಗ ಪೂರ್ವ ದಿಕ್ಕಿನೊಳಗ ಸೂರ್ಯ ಹುಟ್ಟಿ ಬರ್ತಾನ ಆಗ ಈ ಭೂಮಿ ಚೈತನ್ಯ ಕಾಣಲಿಕ್ಕೆ ಸಾಧ್ಯ. ಒಂದು ವೇಳೆ ಸೂರ್ಯ ಏನಾದರೂ ಪೂರ್ವ ದಿಕ್ಕಿನೊಳಗೆ ಹುಟ್ಟುವಂತಹ ಸಮಯ ವ್ಯತ್ಯಾಸ ಮಾಡದ ಅಂತಂದ್ರೆ, ಇವತ್ತೆಲ್ಲ ತಾವು ನೋಡ್ತಿರ್ಬೋದು, ಈಗ ಚಳಿಗಾಲ ಪ್ರಾರಂಭ ಆಯ್ತು. ಈ ನಮ್ಮ ಹಿಮಾಲಯದ ಪರ್ವತ ಭಾಗಗಳೊಳಗೆ ಜಮ್ಮು ಕಾಶ್ಮೀರದಲ್ಲಿ ಎಲ್ಲ ನೋಡ್ತಿರ್ಬೋದು, ಅಲ್ಲೆಲ್ಲ ಅನೇಕ ರೀತಿಯಾಗಿ ಹಿಮ ಬೀಳ್ತದೆ. ಯಾಕ ಅಲ್ಲಿ ಸೂರ್ಯನ ಪ್ರಕಾಶ ಆ ಭೂಮಿಗೆ ಜಲ್ದಿ ಬೀಳಂಗಿಲ್ಲ. ಅಂತಹ ಸೂರ್ಯ ಏನಾದರೂ ಒಂದು 18-20 ತಾಸು ಏನಾದರೂ ಈ ಭೂಮಿಗೆ ತನ್ನ ಪ್ರಕಾಶವನ್ನು ಕೊಡದೇ ಹೋದ್ರೆ ಏನಾಗ್ತದ ಅನ್ನೋದಕ್ಕೆ ವಿಜ್ಞಾನಿಗಳು ಹೇಳ್ತಾರೆ, ಒಂದು ವೇಳೆ ಒಂದು 18-20 ತಾಸು ಸೂರ್ಯ ತನ್ನ ಪ್ರಕಾಶವನ್ನ ಈ ಭೂಮಿಗೆ ಬಿಡ್ಲಿಲ್ಲ ಅಂತಂದ್ರೆ, ಎಷ್ಟೋ ಮೈಲು ಎಷ್ಟೋ ಕೋಟಿ ಕಿಲೋಮೀಟರ್ ಅಷ್ಟು ದೂರ ಅದಾನ ಸೂರ್ಯ. ಅಂತಹ ಸೂರ್ಯ ಅಷ್ಟು ದೂರ ಇದ್ರೂ ಕೂಡ ಆತನ ಬೆಳಕು ಬೀಳಿಲ್ಲ ಅಂತಂದ್ರ ಭೂಮಿ ಒಳಗಿದ್ದಂತಹ ಚರಾಚರ ವಸ್ತುಗಳು ಇವೆಲ್ಲವೂ ಕೂಡ ಹಿಮವಾಗ್ತವ, ಬರುಪಾಗ್ತವ. ಉದಾಹರಣೆಗಾಗಿ ನಿಮ್ಮ ಮನೆಯೊಳಗೆ ಒಂದು ಫ್ರಿಡ್ಜ್ ಅದಲ್ಲ, ಅದ್ರೊಳಗೆ ಕೋಲ್ಡ್ ಬಾಕ್ಸ್ ಐತಿ. ಆ ಕೋಲ್ಡ್ ಬಾಕ್ಸ್ದಾಗ ನೀವು ಏನೇನೋ ಸಾಮಾನು ಇಡ್ರಿ, ರಾತ್ರಿ ಇಡ್ರಿ ಅಥವಾ 4-5 ತಾಸು 7-8 ತಾಸು ಬಿಟ್ಟು ನೋಡ್ರಿ, ಅದ್ರೊಳಗೆ ಏನಾಗಿರ್ತೈತೆ ಅದೆಲ್ಲ ಬರ್ಪಾಗಿರ್ತೈತೆ. ಒಂದು ಸಣ್ಣ ಫ್ರಿಡ್ಜಿಗೆ ಅಷ್ಟು ಶಕ್ತಿ ಇರಬೇಕಾದ್ರ ಇನ್ನು ಇಡೀ ಜಗತ್ತಿಗೆ ಚೈತನ್ಯ ಕೊಡುವಂತಹ ಸೂರ್ಯ ಆತ ಬಂದು ಆತನ ಪ್ರಕಾಶ ಬಿತ್ತು ಅಂತಂದ್ರ ಈ ಭೂಮಿ ಬೆಳಿಲಿಕ್ಕೆ ಪ್ರಾರಂಭ ಆಗ್ತದ, ಭೂಮಿ ಚೈತನ್ಯವನ್ನ ಮಾಡಕ್ ಪ್ರಾರಂಭ ಆಗ್ತದ. ಯಾವಾಗ ಸೂರ್ಯ ಬರ್ತಾನ ಅವಾಗ ನಾವೆಲ್ಲ ಹಾಸಿಗೆ ಬಿಟ್ಟು ಹೇಳಕ್ ಪ್ರಾರಂಭ ಆಗ್ತೀವಿ. ಯಾವಾಗ ಸೂರ್ಯನ ಆಗಮನ ಆಗ್ತದ ಅವಾಗ ನಾವೆಲ್ಲ ಶರಣರ ಮಠಕ್ಕೆ ಹೋಗಿ ದರ್ಶನಾಶೀರ್ವಾದವನ್ನ ತೊಗೊಳಕ್ ಹೋಗ್ತೀವಿ. ಯಾವಾಗ ಸೂರ್ಯ ಬರ್ತಾನ ಅವಾಗ ನಮ್ಮ ರೈತ ಹೊಲಕ್ಕೆ ಹೋಗ್ತಾನ. ಯಾವಾಗ ಸೂರ್ಯ ಬರ್ತಾನ ಅವಾಗ ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾರ, ಅವಾಗ ನಿಮ್ಮ ಯಜಮಾನರು ನೌಕರಿ ಮಾಡಕ್ ಹೋಗ್ತಾರ. ಅಂದ್ರ ಏನೇ ನಡೆದ ಆಟ ಅಂತಂದ್ರ ಅದೆಲ್ಲವೂ ಕೂಡ ಸೂರ್ಯನ ಆಟದಿಂದನೇ ನಡೆದ, ಸೂರ್ಯನ ಬೆಳಕಿನಿಂದನೇ ನಡೆದ. ಹಾಗೆ ಆ ಸೂರ್ಯನ ಬೆಳಕಿನಿಂದ ಈ ಭೂಮಿ ಜೋಳ ಕೊಟ್ಟೈತಿ ವಿನಃ ಆದ್ರ ರೊಟ್ಟಿ ಕೊಟ್ಟಿಲ್ಲ. ಆ ಸೂರ್ಯನ ಬೆಳಕಿನಿಂದ ಈ ಭೂಮಿ ಹತ್ತಿ ಕೊಟ್ಟದೆ ವಿನಃ ಅದೆಂದೂ ಕೂಡ ಮೈ ಮೇಲೆ ಹಾಕೊಳ್ಳುವಂತಹ ಬಟ್ಟಿ ಕೊಟ್ಟಿಲ್ಲ. ಆ ಸೂರ್ಯನ ಬೆಳಕಿನಿಂದ ಈ ಭೂಮಿ ಕಲ್ಲು ಕೊಟ್ಟೈತಿ ವಿನಃ ಸುಂದರವಾದಂತಹ ಗುರುವಿನ ಮೂರ್ತಿಯನ್ನ ಈ ಭೂಮಿ ಕೊಟ್ಟಿಲ್ಲ. ಆ ಸೂರ್ಯನ ಬೆಳಕಿನಿಂದ ಆಕಳ ಹಾಲು ಕೊಟ್ಟೈತಿ ವಿನಃ ಅದು ಎಂದು ತುಪ್ಪ ಕೊಟ್ಟಿಲ್ಲ. ಆ ಸೂರ್ಯನ ಬೆಳಕಿನಿಂದ ಒಂದು ಹೂವು ಸುವಾಸನೆ ಕೊಟ್ಟೈತಿ ವಿನಃ ಆದ್ರೆ ಅದೆಂದೂ ಕೂಡ ನೇರವಾಗಿ ಜೇನುತುಪ್ಪ ಕೊಟ್ಟಿಲ್ಲ. ಹಾಗಾದ್ರೆ ಆ ಜೇನಿನೊಳಗಿರುವಂತಹ ಆ ಹೂವಿನೊಳಗಿರುವಂತಹ ಮಕರಂದ ಸುಗಂಧವನ್ನ ಹೀರಿ ಅಲ್ಲಿ ಜೇನುತುಪ್ಪ ಆಗಬೇಕು ಅಂತಂದ್ರೆ ಆ ಹೂವಿನ ಮೇಲೆ ಒಂದು ದುಂಬಿ ಒಂದು ಜೇನ ನೊಣ ಬಂದು ಕುಂತ ಅದರ ಮಕರಂದ ಹೀರಿ ಕೂಡು ಕಟ್ತಂದ್ರ ಅಲ್ಲಿ ಹೇಗ ಜೇನುತುಪ್ಪ ತಯಾರಾಗ್ತದಲ್ಲ, ಹಾಗೆ ನಮ್ಮ ನಿಮ್ಮೆಲ್ಲರ ಭಕ್ತಿ ಅನ್ನಂತಹ ಪರಾಕಾಷ್ಠೆ ಅದು ಸದ್ಗುರು ಶರಣ ಶಿವಲಿಂಗೇಶನ ಪಾದದ ಮೇಲೆ ಇಟ್ಟಿವೆ ಅಂತಂದ್ರೆ ಮಾತ್ರ ಆ ಶಿವನ ಒಲಿಮೆ ಆಗಲಿಕ್ಕೆ ಸಾಧ್ಯದ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡಿರ್ಬೇಕು. ಹೀಗಾಗಿ ಶ್ರೀಮನ್ ನಿಜಗುಣ ಶಿವೇಗಳವರು ಕೂಡ ಒಂದು ಮಾತನ್ನ ಏನ್ ಹೇಳ್ತಾರೆ ಅಂತಂದ್ರೆ, ಗುರುಭಾನು ಉದಯವಾಗದಿದ್ದರೆ ಪಿಂಡ ಪಾವನವಾಗದು ಅಂತ ಹೇಳ್ತಾರೆ. ಗುರುಭಾನು ಉದಯವಾಗಲಿಲ್ಲ ಅಂತಂದ್ರೆ ಈ ಪಿಂಡ ಅನ್ನಂಥದ್ದು ಪಾವನ ಆಗಕ್ಕೆ ಬರಂಗಿಲ್ಲ. ಅದಕ್ಕಾಗಿ ನಮ್ಮ ಕಡ್ಕೊಳ್ಳೋದ ಮಡಿವಾಳಪ್ಪನವ್ರು ಏನ್ ಹೇಳ್ತಾರ ಅಂತಂದ್ರೆ, ಪಾಮರ ಜನ್ಮ ಇದು ಬಲುಪಟ್ಟಿ, ಯಾಕ್ರಿ ಪಾಮರ ಜನ್ಮ ಇದು ಬಲುಪಟ್ಟಿ ಯಾಕಾಗಬಾರದು ಗುರುವಿನ ಗಟ್ಟಿ ಅಂತ ಹೇಳ್ತಾರೆ. ಅಂದ್ರ ನಾವು ನೀವೆಲ್ಲ ಬಂದಂತಹ ಜನ್ಮ ಹೆಂಗದ ಅಂತಂದ್ರ ಜನ್ಮನ ಜಾಯತೆ ಶುದ್ರ ಸಂಸ್ಕಾರೇಣ ದ್ವಿಜ ಉಚ್ಚತೆ ಅಂತ ಮಾತನ್ನ ಹೇಳ್ಕೊಂತ ಬರ್ತಾರೆ. ಹೀಗಾಗಿ ನಾವು ಯಾರು ಕೂಡ ಇಲ್ಲಿ ಶುದ್ಧವಾಗಿ ಹುಟ್ಟಿದಂತವ್ರಲ್ಲ. ನಾವು ಹುಟ್ಟಿರ್ಬೋದು ಶ್ರೀಮಂತರ ಮನೆಯೊಳಗೆ ಹುಟ್ಟಿರ್ಬೋದು ಅಥವಾ ಉಚ್ಚ ಕುಲದೊಳಗನೆ ಹುಟ್ಟಿರ್ಬೋದು. ಆದ್ರೆ ಶಾಸ್ತ್ರ ನಮಗೆ ಏನ್ ಹೇಳ್ತದ ಅಂತಂದ್ರೆ ನಿನ್ನ ಜನ್ಮ ಆಗಿದ್ದು ಮಾತ್ರ ಶುದ್ರರೊಳಗ.
ಆ ಶೂದ್ರ ಆಗಿದ್ದದ್ದು ದ್ವಿಜ ಆಗಬೇಕು, ಬ್ರಾಹ್ಮಣನ ಆಗಬೇಕು, ಉತ್ತಮ ಕುಲದವನ ಆಗಬೇಕು ಅಂತಂದ್ರೆ ಅಲ್ಲಿ ಸಂಸ್ಕಾರ ಅನ್ನೋಂಥದ್ದು ಬಹಳ ಮುಖ್ಯ. ಹೀಗಾಗಿ ಅಂತಹ ಸಂಸ್ಕಾರಗಳಂದ್ರ ಅದು ಯಾರ ನೆರಳೊಳಗೆ ಕಲಿಲಿಕ್ಕೆ ಸಾಧ್ಯದ ಅಂತಂದ್ರ ಗುರುವಿನ ಆಶ್ರಯ ಇತ್ತು ಅಂತಂದ್ರೆ ಮಾತ್ರ ಕಲಿಲಿಕ್ಕೆ ಸಾಧ್ಯತೆ ವಿನಃ ಗುರುವಿನ ಆಶ್ರಯ ಇಲ್ಲ ಅಂತಂದ್ರೆ ಅದು ಎಂದಿಗೂ ಕೂಡ ಆ ಜೀವನ ಪ್ರಾರಂಭ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಗುರು ಅನ್ನುವಂತಹ ಶಬ್ದ ಬಹಳ ಮಹತ್ತರವಾದಂಥದ್ದು. ಅಂತಹ ಗುರುವಿನ ಒಲಿಮೆ ಆಗಿಬಿಡ್ತು ಅಂತಂದ್ರ ಬಹುತೇಕ ನಮ್ಮನ್ನ ಯಾರು ಕೂಡ ಹಿಡಿದವರಿಲ್ಲ. ದೊರೆಯೊಲಿದ ಬಡವಂಗೆ ಧರೆಯ ಮಣ್ಣನೆ ಉಂಟು, ಗುರುವೇ ನೀನು ಒಲಿದ ಶರಣಂಗೆ ಸರಿ ಉಂಟೆ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳಿ ಅದ ಮೈಲಾರ ಬಸವಲಿಂಗ ಶರಣರು ಹೇಳುವಂತಹ ಮಾತು. ದೊರೆಯೊಲಿದ ಬಡವಂಗೆ ಅಂತಂದ್ರೆ ಹಿಂದಿನ ಕಾಲದಾಗ ದೊರೆಗಳು, ರಾಜರು, ಮಹಾರಾಜರುಗಳು ಇರ್ತಿದ್ರು. ಅವರೆಲ್ಲೋ ದೂರದ ಒಂದು ಅರಮನೆ ಒಳಗೆ ಇರ್ತಿದ್ರು. ಆ ರಾಜನಿಗೆ ಬೇಕಾದಂತಹ ವ್ಯಕ್ತಿ ಯಾರಾದ್ರೂ ನಮ್ಮ ಅಕ್ಕಪಕ್ಕದೊಳಗಿದ್ರ ಅಂತಂದ್ರ ಆ ರಾಜನಿಗೆ ಆ ರಾಜ್ಯದೊಳಗೆ ಹೇಗೆ ಗೌರವ ಕೊಡ್ತಿದ್ರು ಹಾಗೆ ನಮ್ಮ ಅಕ್ಕಪಕ್ಕದೊಳಗ ಆ ರಾಜನಿಗೆ ಬೇಕಾದಂತಹ ಮನುಷ್ಯ ಇದ್ದ ಅಂತಂದ್ರ ಇವನಿಗೂ ಕೂಡ ರಾಜನಷ್ಟೇ ಸಮಾನವಾದಂತಹ ಪ್ರೇಮ ಗೌರವನ ತೋರ್ಸಕ್ ನಾವು ಸಾಧ್ಯ ಇದೆ. ಈ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದ್ರ ಯಾರೋ ಒಬ್ರು MLA-ಗಳಿರ್ತಾರ, ಮಂತ್ರಿಗಳಿರ್ತಾರ, ಮುಖ್ಯಮಂತ್ರಿಗಳಿರ್ತಾರ. ಮುಖ್ಯಮಂತ್ರಿಗಳಿಗೆ ಈ ಮನುಷ್ಯ ಬಹಳ ಆತ್ಮೀಯದನಪ್ಪ, ಇವನ ಮಾತು ಮುಖ್ಯಮಂತ್ರಿಗಳು ಒಟ್ಟ ತೆಗೆದು ಹಾಕಂಗಿಲ್ಲ ಅಂತ ಹೇಳಿ ಒಂದು ವಿಚಾರ ನಮಗೆ ಗೊತ್ತಾಯ್ತು ಅಂತ ತಿಳ್ಕೊಳ್ಳಿ. ನಾವು ಯಾರೇ ಆದ್ರೂ ಕೂಡ ಆ ಮುಖ್ಯಮಂತ್ರಿ ಮನೆಗೆ ಹೋಗ್ಲಿಕ್ಕೆ ನಾವು ಮನಸ್ಸು ಮಾಡಲ್ಲ. ನಮಗೆ ಯಾರ ಆತ್ಮೀಯದಂತಹ ಮನುಷ್ಯನ ಮನೆಗೆ ಹೇಗೆ ಹೋಗ್ತೀವಲ್ಲ, ಈತನಿಗೆ ನಾವೆಲ್ಲ ಏನೆಲ್ಲ ಹೇಳುವಂಥದ್ದು, ಕೇಳುವಂಥದ್ದು, ಗೌರವ ಕೊಡುವಂಥದ್ದು ಮಾಡ್ತೀವಲ್ಲ, ಆಗ ಗುರು ಒಲಿದಂತಹ ಶರಣನಿಗೆ ಆತನಿಗೆ ಈ ಲೋಕದೊಳಗ ಮತ್ತೊಂದು ಯಾವುದೂ ಕೂಡ ಸರಿ ಇಲ್ಲ. ಹೀಗಾಗಿ ಗುರು ಒಲಿಮೆ ಆಗುವಂಥದ್ದು ಬಹಳ ಮುಖ್ಯ ಅದ. ಅಂತಹ ಗುರು ಕೃಪವನ್ನ ಪಡಿಬೇಕು ಅಂತಂದ್ರೆ ಬಹುತೇಕ ಈ ಚರಿತ್ರೆ ಒಳಗ ಅಂತಹ ಅಗಾಧವಾದಂತಹ ವಿಷಯಗಳು ಈ ಚರಿತ್ರೆ ಒಳಗದವ. ಹೀಗಾಗಿ ಪುಣ್ಯಾತ್ಮರೇ, ಇವತ್ತು ಪ್ರಾರಂಭದ ದಿವಸ ಅದ. ಈ ಪ್ರಾರಂಭದ ದಿವಸಕ್ಕೆ ಹೆಚ್ಚಿನ ವಿಷಯಗಳನ್ನ ಹೇಳೋದಕ್ಕಿಂತ ಮೊದಲು ಇವತ್ತು ಬಹಳ ನನಗ ಬೆಳಗಿನ ಜಾವ ನಾನು ಈ ಚರಿತ್ರೆಯನ್ನು ಓದಿದ್ದು. ಯಾರು ನಮ್ಮ ಮಡಿವಾಳಪ್ಪ ಶಾಸ್ತ್ರಿಗಳು ಬರೆದಂತಹ ಚರಿತ್ರೆಯನ್ನು ಓದಿದ್ದು. ಅದೆಲ್ಲ ಭಾಮಿನಿ ಷಟ್ಪದಿ ಒಳಗದ. ಆ ಭಾಮಿನಿ ಷಟ್ಪದಿ ಒಳಗ ಕವಿಗಳು ಬಹಳ ಚೆನ್ನಾಗಿ ಸೊಗಸಾಗಿ ಆ ಚರಿತ್ರೆಯನ್ನು ಬರ್ಕೊಂತ ಹೋಗಿದ್ರು. ಅದರೊಳಗೆ ವಿಶೇಷವಾಗಿ ಒಂದು ನುಡಿ ನನಗೆ ಬಹಳ ಮನಸ್ಸಿಗೆ ಹಿಡಿಸ್ತು. ಏನು ಅಂತಂದ್ರೆ ಶರಣರು ಹುಟ್ಟು ಬಂದಂತಹ ಒಂದು ಶುಭ ಸಂದರ್ಭ. ಅದೆಲ್ಲ ಗೊತ್ತೈತಿ ನಿಮ್ಗೆ, ನಾನು ಹೇಳ್ತೇನೆ ಮುಂದೆ ಪುರಾಣದಾಗ ಯಾಕೆ ಹುಟ್ಟಿದ್ರು. ತಾಯಿ ಹೊಟ್ಟೆ ಒಳಗ ಸರಳವಾಗಿ ಹುಟ್ಟ ಬಂದಂಥವರಲ್ಲ. ಲೋಕಹಿತವನ್ನ ಬಯಸಿ ಆ ತಾಯಿ ಸಂಕಲ್ಪದ ಮೇರೆಗೆ ಆರಾಧ್ಯ ಗುರುಗಳಾದಂತಹ ವಿರಕ್ತ ಮಠದ ಶಿವಲಿಂಗೇಶ್ವರರೇ ತಾಯಿಯ ಹೊಟ್ಟೆ ಒಳಗ ಮತ್ತೊಮ್ಮೆ ಪುನರ್ಜನ್ಮವನ್ನ ತಾಳಿ ಲೋಕೋದ್ಧಾರ ಮಾಡಿದಂತಹ ಮಹಾತ್ಮ. ಅಂತಹ ಮಹಾತ್ಮ ಹುಟ್ಟಿ ಬರಬೇಕಾದ್ರೆ ಅದ್ರೊಳಗ ಬರೆದಿತ್ತು ಏನು ಅಂತಂದ್ರೆ, ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಅಷ್ಟಮಿ ತಿಥಿಗೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾದಂತಹ ಸದ್ಗುರು ಶರಣ ಶಿವಲಿಂಗೇಶ್ವರ ಹುಟ್ಟು ಬಂದಂತಹ ದಿವಸ. ಮತ್ತೆ ಅದರೊಳಗ ಸ್ಪಷ್ಟವಾಗಿ ಬರೆದಾರ ಅವರು ಹುಟ್ಟಿದಾಗ ಯಾವ ನಕ್ಷತ್ರ ಇತ್ತು, ಯಾವ ಚರಣಾಕ್ಷರ ಹೊಂದಿತ್ತು, ಮತ್ತೆ ಯಾವ ರಾಶಿಯನ್ನು ಹೊಂದಿತ್ತು ಅಂತ ಹೇಳಿ. ಬಹುತೇಕ ಅದು ನೋಡಿದೆ ನಾನು. ಮತ್ತೆ ಬಹಳ ಲೇಷನಿಸಿಕೊಂಡು ಅಂತೇಳಿ ಹೇಳ್ತಾನೆ ಬಸವಣ್ಣ. 5 ದಿನ, 4 ದಿನ, 3 ದಿನ, 2 ದಿನ, 1 ದಿನ, ಒಂದು ಕ್ಷಣ ಬದುಕಿದರೆ ಸಾಕು ಕೂಡಲ ಸಂಗಮ ದೇವರ ದೃಷ್ಟಿಯೊಳಗ, ಅಂದ್ರೆ ಭಗವಂತನ ದೃಷ್ಟಿಯೊಳಗ ಒಂದು ಕ್ಷಣ ಬದುಕಿದರೆ ಸಾಕು ಅಂತ ಹೇಳ್ತಾರಲ್ಲ. ಹಾಗೆ ಬಹಳಷ್ಟು ವರ್ಷಗಳ ಬದುಕಿ ಆಯುಷ್ಯವನ್ನ ವ್ಯರ್ಥವಾಗಿ ಕಳೆದಂತಹ ಶರಣರಲ್ಲ, ಇದ್ದಂತಹ ಆಯುಷ್ಯದೊಳಗ ಶಿವನ ಒಲಿಮೆಯನ್ನು ಮಾಡಿಕೊಂಡಂತಹ ಮಹಾಶರಣರು ಶರಣ ಶಿವಲಿಂಗೇಶ್ವರರು. ಅಂತಹ ಶರಣರು ಹುಟ್ಟು ಬಂದಂತಹ ಈ ಕಾರ್ತಿಕ ಮಾಸದೊಳಗ ಅವರ ಜನ್ಮ ಹೆಸರು ಬರೆದಿತ್ತು ರುದ್ರಯ್ಯ. ಅವರ ಜನ್ಮ ಹೆಸರು ಬರೆದಿತ್ತು ರುದ್ರಯ್ಯ. ನಕ್ಷತ್ರ ಸ್ವಾತಿ ನಕ್ಷತ್ರ, 1ನೇ ಚರಣ, ರಾಶಿ ತುಲಾ ರಾಶಿ. ಬಹುತೇಕ ಆ ರಾಶಿ ನಕ್ಷತ್ರಗಳನ್ನು ನೋಡ್ಕೊಂಡಾಗ ನನ್ನೊಳಗ ಮನಸ್ಸಿನೊಳಗೆ ಹಿಂಗ ಅನ್ಸಾಗತ್ತು, ನಮ್ಮ ಆರಾಧ್ಯ ದೈವ ಈ ಊರಿನ ಭಾಗ್ಯದತ್ತ, ಈ ಊರಿಂದೇ ಅಂತ ಅಂದ್ರೆ ತಪ್ಪಾದತ್ತು. ಬಹುತೇಕ ಈ ನಾಡನ್ನೇ ಉದ್ಧಾರವನ್ನ ಮಾಡೋ ಸಲುವಾಗಿ, ಇಡೀ ಧರ್ಮವನ್ನೇ ಎತ್ತಿ ಹಿಡೋ ಸಲುವಾಗಿ
ಕಾಯಕದೊಳಗೆ ಕೈಲಾಸವನ್ನ ಕಾಣಬೇಕು, ತಿರ್ಕೊಂಡು ತಂದು ಕರ್ಕೊಂಡು ಉಣ್ಣುವಂತಹ ಮಹಾಯೋಗಿ ಜಂಗಮ ಅಂತಂದ್ರೆ ಆ ಶರಣ ಶಿವಲಿಂಗೇಶ್ವರ ಹುಟ್ಟಿ ಬಂದಂತಹ ನಕ್ಷತ್ರದ ದಿವಸ ನಾನು ಕೂಡ ಹುಟ್ಟಿ ಬಂದೇನಲ್ಲಪ್ಪ ಅಂತ ಹೇಳಿ ಸಂತೋಷ ಆಗುತ್ತೆ. ಅವರು ಕೂಡ ಅದೇ ನಕ್ಷತ್ರದಾಗ ಹುಟ್ಟಾರ, ನಾನು ಕೂಡ ಅದೇ ನಕ್ಷತ್ರದ ಹುಟ್ಟಿದ್ದೆ. ಅವ್ರು 1ನೇ ಚರಣ, ನಂದಷ್ಟೇ 2ನೇ ಚರಣ. ಹೀಗಾಗಿ ಅಂತಹ ಶರಣರ ಚರಿತ್ರೆ ಬಹುತೇಕ ನಮ್ಮ ಜೀವಮಾನದೊಳಗ ಮರಿಲಾರದಂತಹ ಚರಿತ್ರೆ ಈ ವರ್ಷ ನಮಗಾಗಿ ಬಂದಿದೆ. ಅಂತಹ ಚರಿತ್ರೆಯನ್ನ ಈ ದಿವಸದಿಂದ ಪ್ರಾರಂಭ ಆಗೈತೆ. ನಾನು ಅಜ್ಜಾರಿಗೆ ಹೇಳೇನಿ, ನಾನು ಹೇಳೋದು ಈ ಕುರ್ಚಿ ಇಡಬೇಡ್ರ ಬುದ್ಧಿ, ಇದ್ರೊಳಗೆ ಪುರಾಣ ಹೇಳಕ್ ಬರಂಗಿಲ್ಲ, ಇದ್ರ ಮ್ಯಾಲ ಕುಂತೀವಿ ಅಂತಂದ್ರೆ ಬರೀ ಆಶೀರ್ವಚನ ಮಾಡಕ್ ಮನಸ್ಸು ಬರ್ತೈತೆ ವಿನ ಪುರಾಣ ಹೇಳಕ್ ಮನಸ್ಸು ಬರಲ್ಲ ಅಂತ ಹೇಳೇನಿ. ಹೀಗಾಗಿ ನಾಳೆ ಈ ವೇದಿಕೆ ಬದಲಾವಣೆಗೊಂಡು ಪರಮ ಪೂಜ್ಯರ ಎಲ್ಲರ ಆಶೀರ್ವಾದದ ಮೇರೆಗೆ ಇವತ್ತಿನ ದಿವಸ ಪ್ರಾರಂಭದ ದಿವಸಕ್ಕೆ ಬಹಳಷ್ಟು ಜನ ಬಂದಿರಿ. ಬಹಳ ಸಂತೋಷ. ಬರಬೇಕು. ಪುರಾಣ ಪ್ರವಚನ ಪುಣ್ಯ ಕಥೆಗಳು ಬಹುತೇಕ ಮೇಲಿಂದ ಮೇಲೆ ತಿಳ್ಕೊಂತಾನೆ ಇರಬೇಕು. ಯಾಕೆ ಪುರಾಣ ಕೇಳಬೇಕು ಅಂತಂದ್ರೆ ನೀವೆಲ್ಲ ಮನೆ ಕಸ ಎಷ್ಟು ಸಾರಿ ಹೊಡಿತೀರಿ? ಮುಂಜಾನೆ ಸಾಯಂಕಾಲ ಹಂಗ ಮತ್ತೊಂದು 4 ಮಂದಿ ಹೆಚ್ಚಿಗೆ ಬಂದಾರಂತಂದ್ರೆ ಅವ್ರು ಹೋಗೋದೇ ಹಾಗೆ ನೋಡ್ತಿರ್ತಾರೆ, ಯಾವಾಗ ತುಣ್ಯನ ಕೈಯಾಗ ಕಸಗರಿಗೆ ಅಂತ ಹೇಳಿ. ಹೌದಿಲ್ಲ? ಹಂಗ ಮನುಷ್ಯನ ಮನಸ್ಸು ಅನ್ನುವಂಥದ್ದನ್ನು ಕೂಡ ಇದೆಷ್ಟೇ ಸ್ವಚ್ಛ ಮಾಡ್ಬೇಕು ಅಂತಂದ್ರೂ ಇದು ಮ್ಯಾಲಿಂದ ಮ್ಯಾಲ ಇದು ಮಲಿನ ಹಾಕೊಂತಾನೆ ಇರ್ತದ. ಇಂತಹ ಮಲಿನಿದ್ದಂತಹ ಮನಸ್ಸಿಗೆ ಮಹಾತ್ಮರ ಚರಿತ್ರೆಯನ್ನ ಕೇಳಿದಾಗ ಮಾತ್ರ ಈ ಮಲಿನವಾದಂತಹ ಮನಸ್ಸು ಇದು ಪಾವನ ಆಗ್ಲಿಕ್ಕೆ ಸಾಧ್ಯ ಅದ ಎಂಬಂತಹ ಮಾತನ್ನ ತಾವೆಲ್ಲ ಅರ್ಥ ಮಾಡ್ಕೊಂಡಿರಬೇಕು. ಈಗ ತಾನೇ ಇಲ್ಲಿ ಪುರಾಣ ಹೇಳೋದು ಸರಳ ಇಲ್ಲ ಅಂತ ಹೇಳದಲ್ಲ, ಇಲ್ಲಿ ಒಳಗ ಗೋಳ ಸಂಘಟ ಕುಂತಾಗ ಅಜ್ಜರು ಬಹಳಷ್ಟು ದೊಡ್ಡ ಪಂಡಿತರದಾರ. ಪುರಾಣ ಪ್ರವಚನದೊಳಗ ತಮ್ಮದೇ ಆದಂತಹ ಹೆಸರು ಮಾಡದಂತಾರ ಅದಾರ. ಅವ್ರಿಗೆ ಕೇಳಿದೆ ನಾನು, ಅಜ್ಜರ ಈಗ ಪುರಾಣ ಹೇಳೋದಕ್ಕೆ ಸರಳ ಅಲ್ರಿ, ನೀವ್ ಏನ್ ಹೇಳ್ತೀರಿ? ಆ ಮಾತಿನ ಮೇಲೆ ನಾನು ಅವ್ರಿಗೊಂದು ವಚನ ಹೇಳಿ ಕಿಟಿಕ ಹಾಕ್ತೀನಿ ಅಂತ ಹೇಳಿದೆ. ಅವ್ರು ಹೇಳ್ರಿ ಅಂತ ನಾನು 1-2-3 ಬೇರೆ ಬೇರೆ ವಚನಗಳು ಹೇಳಿದ್ರು. ಅದು ಸೂಟ್ ಆಗಲ್ರಿ, ಇದು ಸೂಟ್ ಆಗಲ್ರಿ ಅಂತ ಹೇಳಿ ಕಡೆಗೆ ಸೂಟ್ ಆದಂತಹ ವಚನ ಯಾವುದು ಅಂತಂದ್ರೆ, ಕಡಗೀಲಿಲ್ಲದ ಬಂಡೆ ಹೊಡೆಗೆಡುವುದು ಮಾಂಬುದೇ, ಕಡಗೀಲು ಬಂಡಿಗೆ ಆಧಾರ, ಕಡುಗರ್ಪವೇಳಿದ ಒಡಲೆಂಬ ಬಂಡಿಗೆ ಮುರಡಾ ಶರಣರ ನುಡಿ ಗಣನವೇ ಕಡಗೀಲು ಕಾಣ ರಾಮನಾಥ ಅಂತ ಹೇಳಿ ದಾಸಿಮಾರ್ಯರ ವಚನವನ್ನ ಅಜ್ಜರ್ ಹೇಳ್ಕೊಟ್ರು. ಇದೇನೋ ನಾ ಹೇಳ್ತೀನಿ ಬುದ್ಧಿ, ಆದ್ರೆ ನಾ ಹೇಳಕ್ಕಿಂತ ಮೊದಲ ಅಲ್ಲಿ ಯಾರಾದ್ರೂ ಒಬ್ಬರು ಹೇಳಿರ್ತಾರೆ ತಂದೆ ನಾನು. ಯಾಕಂದ್ರೆ ಸರಳ ಇಲ್ಲ. ನಾವು ಏನ್ ಹೇಳ್ಬೇಕು ಅಂತಂದ್ರೆ ಎಷ್ಟ್ರಿ 1 ಸಾರಿನೋ 2 ಸಾರಿನೋ ಮಾದನಿಪುರಿ ಒಳಗ ಪುರಾಣ ಪ್ರವಚನ ಹೇಳಗಂತದ್ದು. ಒಟ್ಟ ಜಾತ್ರಿ ಕೇತ್ರಿ ದೇವರ ಬಗ್ಗೆ ಗುರುಗಳ ಬಗ್ಗೆ ಎಂದೂ ಬ್ಯಾಸರ ಮಾಡ್ಕೊಳ್ಳಾರಂತಹ ಕರ್ನಾಟಕದ ಏಕೈಕ ಊರು ಅಂತಂದ್ರೆ ಅದು ಮಾದನಿಪುರಿಗೆ ಒಂದೇ. ಒಟ್ಟ ಬಿಡುವಿರಲ್ಲ. ಈ ಕೇರಿಯೊಳಗ ಆ ಮಠದೊಳಗ ಆ ದೇವಸ್ಥಾನದೊಳಗ ಹಿಂಗ ಸತತ ಕಾಲ ಆ ಗುರುಭಕ್ತಿ ಅನ್ನುವಂಥದ್ದು ಇಲ್ಲಿ ಯಾವತ್ತಿಗೂ ಕೂಡ ಅದು ಅವ್ಯಾಹತವಾಗಿ ನಡ್ಕೊಂಡು ಬಂದಂಥದ್ದೇ ಅದ. ಹಿಂಗಾಗಿ ಇವೇನೇ ಹೇಳ್ತೀವಿ ಅಂತಂದ್ರೆ ನುಡಿಗಳು ಸದ್ಗುರು ಸಿದ್ಧಾರೂಢರು ಬಂದು ಹೋದಂತಹ ವೇದಿಕೆ ಅದ ಇದು. ಒಬ್ರ ಇಬ್ರ ನಾನಿ ಅನ್ನುವಂತಹ ಎಷ್ಟೋ ಜನ ಪಂಡಿತರು ಇಲ್ಲೆಲ್ಲ ಬಂದು ಹೇಳೋಗ್ಯಾರ ಬುದ್ಧಿ. ನಾವು ಯಾವ ನುಡಿ ತೋತೇವೆ ಮುಂದೆ ನುಡಿಯವ್ರಿಗೆ ಗೊತ್ತಿರ್ತದ, ನಾವು ಯಾವ ಕತೆ ಹೇಳ್ಬೇಕಂತೀವಿ ಅದ್ರ ಕಥೆದ ಸಾರಾಂಶ ಗೊತ್ತಿರ್ತದ. ಹಿಂಗಾಗಿ ಯಾವಾದ್ರೆ ಒಂದು ವಿಶೇಷವಾದಂತಹ ಒಂದು ಏನಾದ್ರೂ ವಚನ ಹೇಳ್ರಿ ಅಂತ ಹೇಳಿ ಅಂದಾಗ ಅಜ್ಜರ್ ಹೇಳಿದ್ರು, ಕಾಮ ಏಷ ಕ್ರೋಧ ಏಷ ರೋಷೋ ಗುಣ ಸಮತ್ವಾಹ ಮಹಾಶನೋ ಮಹಾಪಾಪ ವಿದ್ಯೆ ನೈಮಿಹಿ ವೈರಿಣಂ ಅಂತ ಹೇಳಿ ಒಂದು ವಚನವನ್ನ ಒಂದು ಶ್ಲೋಕವನ್ನ ಅವರು ಹೇಳಿದ್ರ ಅಜ್ಜರ್. ಇದು ಬಹುತೇಕ ಭಗವದ್ಗೀತೆ ಒಳಗೆ ಬರುವಂತಹ ಮಾತು. 3ನೇ ಅಧ್ಯಾಯ 37ನೇ ಶ್ಲೋಕದೊಳಗ ಈ ಮಾತದ. ಕಾಮ ಏಷು ಕ್ರೋಧ ಏಷು ರಜೋಗುಣ ಸಮತ್ವಾಹ. ಯಾರಿಗಿಲ್ಲ ಹೇಳ್ರಿ? ಎಲ್ಲರಿಗೂ ಅದ. ಯಾಕ ಹರ್ಷಟ್ ವರ್ಗಗಳು ಅನ್ನುವಂಥವು ಬಹಳ ಬಲಾಢ್ಯವಾದಂಥದ್ದು. ಅವು ಎಷ್ಟು ಬಲಾಢ್ಯ ಆಗ್ಯಾವ ಅಂತಂದ್ರ ಅವು ನಿದ್ರೆಯನ್ನು ಕೂಡ ಭಂಗ ಮಾಡುವಂಥವು. ಅದ ಹೆಂಗ ಅಂತಂದ್ರ ಯಾರೋ ಒಬ್ಬ ಸಾಧು ಮಹಾರಾಜ ಒಂದು ಕಟ್ಟಿ ಮ್ಯಾಲ ನಡ್ಕೊಂತ ಕುಂತಿದ್ದ. ಯಾರೋ ಬಂದು ಕೇಳಿದ್ರು, ಅಲ್ಲೋ ನಿನ್ನ ಬಲ್ಲಿ ಕಂಬಳಿ ಅದ, ಆ ಕಂಬಳಿ ಹೊಚ್ಕೊಂಡು ಮಾಡಿ ಕುಂತ್ರ ಮಾಡಿದ್ರ ನಿನಗೂ ಚಳಿ ತಂಗಿಲ್ಲ, ಮತ್ತು ಸುಖವಾಗಿ ನಿದ್ದೆ ಮಾಡ್ತಿ. ಆ ಕಂಬಳಿ ಬಿಟ್ಟು ನೀನ್ ಹಿಂಗ್ ನಡ್ಕೋತ ಕುಂದ್ರದು ನಿನಗೇನ್ರಿ ಚಲೋ ಅನಿಸ್ತದೇನು ಅಂತ ಹೇಳಿದಾಗ, ಆ ಕಂಬಳಿ ಹೊಚ್ಕೊಂಡು ನಾನು ಮನ್ಕೊಂಡ ಅಂತಂದ್ರ 6 ಮಂದಿ ಕಳ್ರು ಬರ್ತಾರ್ರಿ, ಕಳ್ರು ಕದ್ಕೊಂಡು ಹೋಗ್ತಾರ. ಹಿಂಗಾಗಿ ನಾನು ಮನ್ಕೊಳ್ಳೇಬಾರ್ದು, ಥಂಡಿ ಒಳಗ ನಾನು ನಡಗದ್ರೂ ಆಯ್ತು, ನಾ ಹಂಗ ಎಚ್ಚರಿರ್ತೀನಿ ಅಂತ ಹೇಳಿ ಸಾಧು ಮಹಾರಾಜ್ ಹೇಳದತ್ತ. ಅಲ್ಲಪ್ಪ, ನೀ ಸಾಧುನೇ ಐತಿ, ನಿನ್ ಬಲ್ಲಿ ಐತೇನು?
ಎದ್ದು ಬಿದ್ದು ಇದೊಂದು ಜೋಳಿಗೆ ಅದ, ಇದೊಂದು ಕಷಾಯ ವಸ್ತ್ರ ಅದ, ಹಚ್ಕೊಳಕ ಹಚ್ಕೊಳಕ ಎಲ್ಲದಕ್ಕೂ ಒಂದೇ ಅಂತೇಳಿ ಒಂದೇ ಒಂದು ಕಂಬಳಿ ಅದ. ಇದಕ್ಕೆ ಬಿಟ್ರೆ ನೀನು ಬಂದಿದ ಕಳ್ಳರು ಏನ್ ಕತ್ಕೊಂಡು ಹೋಗ್ಬೇಕು, ಇನ್ನ ಕಳ್ರೆ ಬೇರೆ ಕಡೆ ಕತ್ತಿದ್ ನೀನು ಕೊಟ್ಟು ಹೋಗ್ತಾರ, ಸುಮ್ ಅನ್ಕೋರು ಮಾರಾಯ ಅಂತೇಳಿ ಹೇಳದತ್ತಪ್ಪ. ಆಗ ಹೇಳದತ್ತ, ನನ್ನ ಬಲ್ಲಿ ಏನು ಬಂಗಾರ ಇಲ್ಲ, ಬೆಳ್ಳಿ ಇಲ್ಲ, ಮತ್ತೊಂದು ಏನಿಲ್ಲಪ್ಪ ಕತ್ಕೊಂಡು ಹೋಗ್ಲಕ್ಕ, ಆದ್ರೂ ಕೂಡ ಒಂದು ದೊಡ್ಡದಾದಂತಹ ರತ್ನ ನನ್ನ ಒಳಗದ. ಅದು ಒಂದ್ ವೇಳೆ ನಾನು ಮನ್ಕೊಂಡೆ ಅಂತಂದ್ರ ಕಳ್ಳರು ಬಂದು ಗ್ಯಾರಂಟಿ ಕತ್ಕೊಂಡು ಹೋಗ್ತಾರ. ಅಂತದ್ದೇನು ಅಂತಂದ್ರ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂತಹ 6 ವೈರಿಗಳದ. ಅಂತಹ ಕಳ್ಳರು ಬಂದು ನನ್ನೊಳಗಿರುವಂತಹ ಶಿವರತ್ನ, ಜ್ಞಾನರತ್ನ ಅನ್ನೋದು ಕತ್ಕೊಂಡು ಹೋಗ್ಬಿಡ್ತಾರಪ್ಪ. ನಾ ಇಷ್ಟು ದಿವಸ ಮಾಡಿದಂತಹ ತಪಸ್ಸು ಒಂದು ಕ್ಷಣದೊಳಗ ಅದೇನಾದ್ರೂ ಒಳಗ್ ಬಂತು ಅಂತಂದ್ರೆ ಅದೆಲ್ಲ ನಷ್ಟ ಆಗ್ತದ. ಹಿಂಗಾಗಿ ನನಗೆ ಬಂದ್ಕೊಳಕ್ ಇಚ್ಛೆ ಇಲ್ಲ ಅಂತ ಹೇಳಿ ಸಾಧು ಮಹಾರಾಜ ಹೇಳದಂತ. ಬಹುತೇಕ ಇದು ಮಾತು ಎಷ್ಟು ಸತ್ಯ ಅದಲ್ಲ, ಎಷ್ಟು ಬಹಳ ಬಲಾಟ್ಯ ಅದಾವ. ಇಂದ್ರಿಯಣ ಮಹಾನ್ ಭಾವು ಅಂದ್ರ ಇಂದ್ರಿಯಗಳಿಗಿಂತಲೂ ಬಹಳ ದೊಡ್ಡದಾದಂತಹ ಶೂರರು, ಬಲವಂತರು ಮತ್ತೊಬ್ರು ಯಾರು ಇಲ್ಲೇ ಇಲ್ಲ. ಅಂತಹ ವೈರಿಗಳನ್ನ, ಅಂತಹ ಅರ್ಷಟ್ವರಗಳನ್ನ ನಾವು ನಿಲ್ಲಿಸ್ಬೇಕಾಗ್ಯದ. ಹೇಗೆ ನಿಲ್ಲಿಸೋರು? ಈಗ ನಿಮ್ಮ ಅರ್ಥದೊಳಗೆ ಹೇಳಬೇಕು ಅಂತಂದ್ರೆ, ಈಗ ಟಿವಿ ಬಂತು ಅಂತಂದ್ರೆ ಟಿವಿಯಾಗ ಏನ್ ನೋಡ್ತೀರಿ? IPL ನೋಡ್ತೀರಿ. IPL, ಒನ್ ಡೇ ಮ್ಯಾಚ್, ಸ್ಟೇಟ್ ಮ್ಯಾಚ್ ಇವೆಲ್ಲ ನೋಡ್ಕೊತಿರ್ತೀರಲ್ಲ. ಇವೆಲ್ಲ ನೋಡ್ಬೇಕಾದ್ರೆ ನಿಮ್ಗೆಲ್ಲ ಗೊತ್ತದ, ಆ ಕ್ರಿಕೆಟ್ ಆಟದೊಳಗ ಎಷ್ಟು ಜನ ಇರ್ತಾರೆ ಹೇಳ್ರಿ? ಒಂದು ಟೀಮ್ನಾಗ 11 ಜನ ಇರ್ತಾರೆ. 11 ಜನ, ಈ ಕಡೆ ಎದುರಾಳಿಗಳು 11 ಜನ, ಒಮ್ಮುಕ್ಮೇನೆ 22 ಜನರಿಗೆ ಅಂತೂ ಇಳಿಸಲ್ಲ, ಆಡಂಗಿಲ್ಲ. ಅಲ್ಲಿರೋರು ಅಲ್ಲಿ 11 ಜನ ಏನಿರ್ತಾರ, ಅದ್ರೊಳಗೆ ಒಬ್ಬ ಬಾಲರ್ ಇರ್ತಾನ, ಅದ್ರೊಳಗ 2 ಬ್ಯಾಟ್ಸ್ಮನ್ ಇರ್ತಾರ. ಆ ಬ್ಯಾಟ್ಸ್ಮನ್ ಕಡೆ 2 ಇದ್ರೆ ಇಬ್ಬರಿಗೂ ಒಂದೇ ಸಾರಿಗೂ ಬಾಲ್ ಹಾಕಂಗಿಲ್ಲ. ಒಬ್ರಿಗೊಂದ್ಸಾರಿ ಒಂದೊಂದು ಓವರ್ ಒಳಗೆ ಹೆಂಗ್ ಹಾಕ್ತಾರಲ್ಲ. ಇನ್ನು ಸ್ವಲ್ಪ ಲಕ್ಷ್ಯ ಕೊಡ್ರಿ. ಆ ಕ್ರಿಕೆಟ್ ಆಟ ಆಡ್ಬೇಕಾದ್ರ ಅಲ್ಲೇನ ಆ ಬಾಲರ್ ಏನು ಚೆಂಡು ಮುಗಿತಿರ್ತಾನಲ್ಲ ಕೈಯಂದು, ಎಷ್ಟು ಸಾರಿ ಒಂದು ಓವರ್ದೊಳಗ? 6 ಚೆಂಡು. ನಾ ಹೇಳಿದ್ರೆ ಭಾಳ ಶಾನೆ ಆದ್ರಿ ಎಲ್ಲ ಹೇಳಿ. 6 ಸಾರಿ ಬಾಲನ್ನು ಒಗಿತಿರ್ತಾನಲ್ಲ. ಪ್ರತಿ ಸಾರಿ ಕೈ ಒಳಗಿರುವಂತಹ ಬಾಲ್ ಒಗಿಬೇಕಾದ್ರ ಆ ಬಾಲರನ ಸಂಕಲ್ಪ ಏನಾಗಿರ್ತದ? ಎದುರಿದ್ದಂತಹ ಈ ಕ್ರೀಡಾಪಟಗ, ಈ ಬ್ಯಾಟ್ಸ್ಮನ್ಗೆ ಔಟ್ ಮಾಡ್ಬೇಕಂತ ಹೇಳಿ ಕೈಯನ್ನು ಚೆಂಡು ಒಗಿದಿರ್ತಾನೆ. ಹೌದಾ? ಪ್ರತಿ ಸಾರಿ ಒಗಿಬೇಕಾದ್ರೆ ಅವನ ಸಂಕಲ್ಪ ಏನಾಗಿರ್ತದೆ? ಇವನಿಗ ಔಟ್ ಮಾಡಬೇಕು. ಹೌದಾ? ಹೀಗ ಔಟ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಾಗ ಆ ಎದುರಾಳಿದ್ದಂತಹ ಬ್ಯಾಟ್ಸ್ಮನ್ ಅಂತಾನ, ಇದು ಚೆಂಡ ಯಾವ ರೂಪದೊಳಗೂ ಬರಲಿ, ಅದು ಸ್ಪಿನ್ ಆಗ್ನೇ ಬರಲಿ, ಸ್ಪೀಡ್ ಆಗ್ನೇ ಬರಲಿ, ಹೆಂಗ್ ಬಂದ್ರು ಇದಕ್ಕೆ ಹೊಡೆದು ರನ್ ತೆಗೆದು ಈ ಆಟದಾಗ ನಾನೇ ಗೆಲ್ಬೇಕಂತ ಹೇಳಿ ನಿಂತಿರ್ತಾನ. ಯಾರು? ಬ್ಯಾಟ್ಸ್ಮನ್. ಕೈಯಾಗ ಏನ್ ಹಿಡಿದಿರ್ತಾನ? ದೊಡ್ಡದಾದಂತಹ ಬ್ಯಾಟ್ ಹಿಡಿದಿರ್ತಾನಲ್ಲ, ಆತ ಬರೇ ಬ್ಯಾಟಿನ ಮೇಲೆ ಆತ ಪೂರ್ಣ ಪ್ರಮಾಣದ ನಂಬಿಕೆ ಇಡಂಗಿಲ್ಲ. ಆತ ನೀವು ಗಮನಿಸರಿ, ಆ ಚೆಂಡ ಏನಾದರೂ ಒಂದು ವೇಳೆ ಆ ಬ್ಯಾಟಿ ಬಡಿಲಾರೆ ನನ್ನ ಶರೀರಕ್ಕೆ ಎಲ್ಲರೇ ಬಡಿತು ಅಂತಂದ್ರೆ ನನ್ನ ಶರೀರಕ್ಕೆ ಆಘಾತ ಆಗ್ತದೆ ಅಂತ ಹೇಳಿ ತಿಳ್ಕೊಂಡು ಆ ಬ್ಯಾಟ್ಸ್ಮನ್ ಏನ್ ಮಾಡಿರ್ತಾನ? ಕಾಲುಗಳಿಗೆ ಬಡಿಬಾರದು ಅಂತ ಹೇಳಿ ಕಾಲಿಗೆ ಕಾಲ್ಚೀಲುಗಳು ಹಾಕೊಂಡಿರ್ತಾನೆ. ಕೈಗಳಿಗೆ ಬಡಿಬಾರದಂತ ಹೇಳಿ ಕೈಗಳಿಗೆ ರಕ್ಷಾ ಕವಚ ಹಾಕೊಂಡಿರ್ತಾನೆ. ತಲೆಗೆ ಬಡಿಬಾರದಂತ ಹೇಳಿ ಅಲ್ಲಿ ಹೆಲ್ಮೆಟ್ ಹಾಕೊಂಡಿರ್ತಾನ. ಮುಖಕ್ಕೆ ಬಡಿಬಾರದಂತ ಹೇಳಿ ಅಲ್ಲಿಯೂ ಕೂಡ ಮಾಸ್ಕ್ ಹಾಕೊಂಡಿರ್ತಾನ. ಹೀಗೆಲ್ಲ ತಾನು ಸರ್ಜತ್ವವಾಗಿ ನಿಂತು ಅದು ಎಲ್ಲೇ ಬಡಿದ್ರೂ ಕೂಡ ಅದು ನನ್ನ ಶರೀರಕ್ಕೆ ಏನು ತೊಂದರೆ ಆಗಿರಬಾರದು ಅಂತ ಹೇಳಿ ಆತ ಬ್ಯಾಟ್ ತಗೊಂಡು ಹಿಂಗೆ ನಿಂತಿರ್ತಾನಲ್ಲ. ಆ ಬ್ಯಾಟಿಗೆ ಒಂದ್ ವೇಳೆ ಆ ಬಾಲ್ ಬಡಿದ್ರೂ ಮತ್ತೆ ಆ ಚೆಂಡು ಹಿಡ್ಲಿಕ್ಕೆ ಎಷ್ಟು ಮಂದಿ ಅದಾರ ಅಂತಂದ್ರೆ ಮತ್ತೆ 10 ಮಂದಿ ಅದಾರ. ಇಷ್ಟು ಮಂದಿಯನ್ನ ದಾಟಿ ಆ ಬ್ಯಾಟ್ಸ್ಮನ್ ಅಲ್ಲಿ ಗೆಲ್ಬೇಕಾಗ್ತದೆ. ಹೇಗೋ ಹಾಗ ನಿಮ್ಮ ಜೀವನ ಅನ್ನುವಂಥದ್ದನ್ನು ಹೇಗದ ಅಂತಂದ್ರೆ ಒಂಥರ ಕ್ರಿಕೆಟ್ ಆಟ ಇದ್ದಂಗದ. ಇದು ಕ್ರಿಕೆಟ್ ಆಟ ಇದ್ದಂಗದ. ಭಲೆ ಇಲ್ಲಿ ಯಾರು ಹೊರಗಿನವ್ರು ಚೆಂಡ ಹಾಕಂಗಿಲ್ಲ ಅಂತೇನಿಲ್ಲ, ಆದ್ರೂ ಎಲ್ಲೆಲ್ಲಿವೋ ಚೆಂಡುಗಳು ಹೆಂಗೆಂಗೋ ಬೀಳ್ತಿರ್ತಾವ ನಮ್ಮ ಜೀವನದಾಗ. ಯಾಕ್ರಿ? ಯಾರಿಗ ಗೊತ್ತಾಗ್ತದೆ ಹೇಳ್ರಿ? ಹಿಂಗ ನಡೀತದ ಅನ್ನಂಥದ್ದು ಯಾರಿಗೂ ಕೂಡ ತಿಳಿಲಾರದಂತಹ ಚೆಂಡುಗಳು ಬರ್ತಿರ್ತಾವ. ಅದಕ್ಕೆ ಇಂತಹ ಚೆಂಡಗಳಿಂದ ನಾವು ರಕ್ಷಣೆಯನ್ನ ಮಾಡ್ಕೊಳ್ಬೇಕು ಅಂತಂದ್ರ ಸಾಧು ಶರಣ ಶಿವಲಿಂಗೇಶ್ವರ ಚರಿತ್ರೆಯನ್ನ ನಾವು ಚಂದ ರಕ್ಷೆ ಕೊಟ್ಟು ಕೇಳಿದೀವಿ ಅಂತಂದ್ರ ಮಾತ್ರ ಆ ಚೆಂಡಗಳಿಂದ ನಾವು ಉಳಿಲಿಕ್ಕೆ ಸಾಧ್ಯದ. ಹೀಗಾಗಿ ಕಾಮಯೇಶು ಕ್ರೋಧಯೇಶು ರಜೋ ಗುಣ ಸಮತ್ವಾಹ ಮಹಾಶನೋ ಮಹಾಪಾಪ ವಿದ್ಯೆ ನೈಮಿ ವೈರಿಣಂ ಅಂತ ಹೇಳ್ತಾರ. ಹೀಗಾಗಿ ಈ ಚರಿತ್ರೆಯನ್ನ ಕೇಳಲಿಕ್ಕೆ ಬರುವಂತವರು ಮತ್ತು ಶ್ರೀಮಠದ ಎಲ್ಲಾ ಕಾರ್ಯಕ್ರಮಗಳಿಗೆ ಭಾಗವಹಿಸಕ್ಕೆ ಬರುವಂತವರು ತಾವೆಲ್ಲರೂ ಕೂಡ
ಏನೊಂದು ನಿಲ್ಲಿಸಿ ಬರಬೇಕು ಅಂತಂದ್ರೆ 12ನೇ ಶತಮಾನದೊಳಗ ಅಕ್ಕ ಮಹಾದೇವರು ಹೇಳಿದ್ರು, ಕಾಮವೇ ನಿಲ್ಲು, ಕ್ರೋಧವೇ ನಿಲ್ಲು, ಲೋಭವೇ ನಿಲ್ಲು, ಮದವೇ ನಿಲ್ಲು, ಮೋಹವೇ ನಿಲ್ಲು, ಮತ್ಸರವೇ ನಿಲ್ಲು. ಆನು ಚನ್ನ ಮಲ್ಲಿಕಾರ್ಜುನ ದೇವನಿಗೆ ಔಸರದ ಓಲಿಯನ್ನು ಓದುತ್ತಿರುವೆನು ನಿಲ್ಲು ಅಂತ ಹೇಳಿ ಆ ತಾಯಿ ಅಕ್ಕ ಮಹಾದೇವಿ ಹ್ಯಾಕೆ ಹೇಳಿದಳಲ್ಲ. ಇಲ್ಲೇನು ನೀವು ಏನು ಎದುರಿಸಬೇಕಾಗ್ಯದ ಅಂತಂದ್ರೆ ಇನ್ಸ್ಟಾಗ್ರಾಮವೇ ನಿಲ್ಲು, ವಾಟ್ಸಪ್ಪೇ ನಿಲ್ಲು, ಸ್ಯಾಮ್ಸಂಗೇ ನಿಲ್ಲು, ಫೇಸ್ಬುಕ್ಕೇ ನಿಲ್ಲು, ಇಮೇಲೇ ನಿಲ್ಲು, ಮೊಬೈಲದ ಇಂಟರ್ನೆಟ್ಟೇ ನಿಲ್ಲು. ನೀ ನಿತ್ಯ ಅಂತಂದ್ರೆ ಶರಣರದ ಚರಿತ್ರೆಯ ಆಶೀರ್ವಾದ ಸಿಗ್ಲಿಕ್ಕೆ ಸಾಧ್ಯ ಅದ ಅಂತದನ್ನ ನಾವೆಲ್ಲ ಅರ್ಥ ಮಾಡಿಕೊಂಡು, ನೀವು ಅದನ್ನು ತಾಯಂದಿರು, ನೀವು ಧಾರಾವಾಹಿಗಳದಾವ, ಮನೆ ಒಂದು 3 ಬಾಗಿಲು ಅಂತ ಹೇಳಿದವ, ಕಾದಂಬರಿ ಅಂತ ಹೇಳಿದವ, ಇವೆಲ್ಲ ನಾವು ಸಣ್ಣದಿದ್ದಾಗಿದ್ದದ್ದು, ಈಗ ಯಾವ್ಯಾವುದೋ ಗೊತ್ತಿಲ್ಲ. ಹಿಂಗಾಗಿ ತಾವು ಎಲ್ಲರೂ ಕೂಡ ಆ ಧಾರಾವಾಹಿಗಳು ಅವೆಲ್ಲ ಮನುಷ್ಯನಿಗೆ ನೋಡ್ರಿ ಮನೋರಂಜನೆ ಕೊಡ್ತದ ಅಂತ ಹೇಳಿ ನಾವೆಲ್ಲ ಅನ್ಕೊಂತೀವಲ್ಲ, ಆ ಮನೋರಂಜನೆಕ್ಕಿಂತನೂ ದುಃಖ ರಂಜನೆನೇ ಬಹಳ ಇರ್ತದ. ಹೀಗಾಗಿ ಅಂತವನ್ನೆಲ್ಲ ನಿಲ್ಲಿಸಿ ಆ ಸದ್ಗುರು ಶರಣ ಶಿವಲಿಂಗೇಶ್ವರರು ಏನು ನುಡಿಸ್ತಾರೆ ಅನ್ನುವಂತಹ ಮಾತುಗಳನ್ನ ಹೇಳುವಂಥವು ನಾನೇ ಆಗಿರ್ಬೋದು. ಆದ್ರೂ ಕೂಡ ಆ ಸಾಧು ಶರಣ ಶಿವಲಿಂಗೇಶ್ವರರೇ ನನ್ನ ಹೃದಯದೊಳಗೆ ಬಂದು ಅವರೇ ಈ ಚರಿತ್ರೆಯನ್ನು ಹೇಳಿಸುವಂತಾರ ಆಗ್ಬೇಕಂತ ಹೇಳಿ ಮೊದಲನೇ ದಿವಸದ ಈ ಮಹಾಪ್ರವಚನವನ್ನ ಆರಾಧ್ಯ ದೇವ ಶರಣ ಶಿವಲಿಂಗೇಶ್ವರ ಕರ್ತೃ ಗದ್ದಿಗೆಗೆ ಅರ್ಪಣೆಯನ್ನು ಮಾಡಿ ಪ್ರಥಮ ದಿವಸದ ಪ್ರವಚನಕ್ಕೆ ನಾನು ವಿರಾಮಿಸುತ್ತೇನೆ. ಶಿವಂಭುಯ. Yeah.